ಎಲ್ರಿಗೂ ನಮಸ್ಕಾರ. ಹೋಮಿಯೋಪತಿ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಜನರು ನಂಬ್ತಾರೆ, ಮತ್ತು ಅದು ಸತ್ಯ ಕೂಡ. ಹೋಮಿಯೋಪತಿ ನವಜಾತ ಶಿಶುವಿಂದ ಹಿಡಿದು ವಯಸ್ಸಾದ ಜನರಿಗೆ ಎಲ್ರಿಗೂ ಒಳ್ಳೆಯದೇ. ಆದರೆ ಇವತ್ತು ನಾವು ಹೋಮಿಯೋಪತಿ ಮಕ್ಕಳಿಗೆ ಯಾಕೆ ಒಳ್ಳೆಯದು ಅಂತ ನೋಡುವ. ಮೊದಲನೇದು, ಹೋಮಿಯೋಪತಿ ಮದ್ದು ಮೈಲ್ಡ್ ಅಥವಾ ಮೃದುವಾಗಿರ್ತದೆ. ಅದರಿಂದ ಮಕ್ಕಳಿಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ಎರಡನೇದು, ದೀರ್ಘಾವಧಿಯ ಬಳಕೆಗೆ ಸುರಕ್ಷಿತ. ಮಕ್ಕಳಲ್ಲಿ ಆಗಾಗ ಶೀತ, ಜ್ವರ, ಅಲರ್ಜಿ, ಚರ್ಮದ ಸಮಸ್ಯೆ ಅಥವಾ ದೀರ್ಘಕಾಲದ ಕಾಯಿಲೆ ಇರ್ತದೆ. ಮೂರನೇದು, ಹೋಮಿಯೋಪತಿ ಮದ್ದಲ್ಲಿ ಸ್ಟ್ರಾಂಗ್ ಕೆಮಿಕಲ್ ಅಥವಾ ಸ್ಟ್ರಾಂಗ್ ಡೋಸ್ ಇರುವುದಿಲ್ಲ. ಈ ಸ್ಟ್ರಾಂಗ್ ಕೆಮಿಕಲ್ ಅಥವಾ ಸ್ಟ್ರಾಂಗ್ ಡೋಸಿಂದ ಮಕ್ಕಳಿಗೆ ಅಪಾಯ ಆಗ್ಬೋದು ಅಥವಾ ಸೈಡ್ ಎಫೆಕ್ಟ್ಸ್ ಇರ್ಬೋದು. ಆದ್ದರಿಂದ ಹೋಮಿಯೋಪತಿ ತುಂಬ ಸುರಕ್ಷಿತವಾದ ಮದ್ದು. ನಾಲ್ಕನೇದು, ಮಕ್ಕಳು ಈ ಮದ್ದಿಗೆ ಚೆನ್ನಾಗಿ ಪ್ರತಿಕ್ರಿಯಿಸುತ್ತಾರೆ. ಯಾಕಂದರೆ ಅವರ ದೇಹಕ್ಕೆ ಈ ಮದ್ದು ಚೆನ್ನಾಗಿ ಹೊಂದಿಕೊಳ್ತದೆ ಮತ್ತು ಅವರ ಲೈಫ್ ಸ್ಟೈಲ್ ಸರಳವಾಗಿರ್ತದೆ. ಲಕ್ಷಣವು ತಾಜಾ ಮತ್ತು ಕ್ಲಿಯರ್ ಆಗಿರ್ತದೆ. ಐದನೇದು, ಒಳ್ಳೆಯ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಬಹುದು. ಹೋಮಿಯೋಪತಿಯಲ್ಲಿ ಆಹಾರ, ಇಮ್ಯುನಿಟಿ, ನಿದ್ದೆ, ಭಾವನೆಗಳು ಇದನ್ನೆಲ್ಲ ನೋಡಿ ಮದ್ದು ಕೊಡ್ತೇವೆ. ಆದ್ದರಿಂದ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಬಹುದು. ಆರನೇದು, ಹೆಚ್ಚು ಮದ್ದಿನ ಅತಿಯಾದ ಬಳಕೆಯನ್ನು ತಡೆಯಬಹುದು. ಅಗತ್ಯವಿಲ್ಲದ ಆಂಟಿಬಯೋಟಿಕ್ಸ್ ಮತ್ತು ಸಿರಪ್ ತಗೊಳ್ಳುವುದನ್ನು ತಡೆಯುತ್ತದೆ. ಏಳನೇದು, ರೋಗದ ಪ್ರವೃತ್ತಿಯನ್ನು ತಡೆಯುತ್ತದೆ. ಕುಟುಂಬದಲ್ಲಿ ಯಾವುದಾದ್ರೂ ಕಾಯಿಲೆಯ ಇತಿಹಾಸ ಇದ್ದರೆ ಅದು ಮಗುವಿಗೆ ಬರಬಾರ್ದು ಅಂತ ಹೋಮಿಯೋಪತಿ ನೋಡಿಕೊಳ್ತದೆ. ಎಂಟನೇದು, ನ್ಯಾಚುರಲ್ ಆಗಿ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಂಬತ್ತನೇದು, ಒಟ್ಟಿನಲ್ಲಿ ಮಗುವಿನ ಆರೋಗ್ಯವನ್ನು ನಿರ್ವಹಿಸುತ್ತದೆ. ಹತ್ತನೇದು, ಮಕ್ಕಳು ಹೋಮಿಯೋಪತಿ ಮದ್ದು ಬೇಡ ಅಂತ ಹೇಳುವುದಿಲ್ಲ. ಅವರಿಗೂ ಸಿಹಿ ಗುಳಿಗೆ ಮತ್ತು ಮಾತ್ರೆ ತಿನ್ನುವುದು ಇಷ್ಟ. ಆದ್ದರಿಂದ ಮಕ್ಕಳಿಗೆ ಮದ್ದು ಕೊಡುವಂತಹ ತೊಂದರೆ ಅಥವಾ ಮದ್ದು ಕೊಡಲಿಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿಯ ಕಾಯಿಲೆ ಇದ್ದರೂ ಹೋಮಿಯೋಪತಿ ಮದ್ದನ್ನು ಬಳಸಿ, ಯಾಕೆಂದರೆ ಅದು ಮಕ್ಕಳಿಗೆ ಬಹಳ ಉತ್ತಮವಾದಂತಹ ಮದ್ದು. ಹಾಗೆ ನಿಮಗೆ ಮಕ್ಕಳಿಗೆ ಅಥವಾ ಯಾರಿಗಾದರೂ ಹೋಮಿಯೋಪತಿ ಮದ್ದು ಬೇಕಂತ ಇದ್ದರೆ ಈ ನಂಬರಿಗೆ ಸಂಪರ್ಕಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.